ಬಂಧುಗಳೇ, ನಾವೆಲ್ಲರೂ ಕೂಡ ಕಾವ್ಯ ಮತ್ತು ಗಿಲ್ಲಿ ನಡುವೆ ಸ್ನೇಹ ಇದೆಯಾ, ಪ್ರೀತಿ ಇದೆಯಾ ಅಂತ ಕನ್ಫ್ಯೂಸಲ್ಲಿದ್ದರೆ ಇವರ ಅಭಿಮಾನಿಗಳು ಮಾತ್ರ ಕೂಗಿ ಕೂಗಿ ಹೇಳ್ತಾ ಇರೋದು ಒಂದೇ ಮಾತು, ಅದು ಕನ್ನಡದ ಪರ್ಫೆಕ್ಟ್ ಕಪಲ್ ಯಾರಾದರೂ ಇದ್ದರೆ ಇವರಿಬ್ಬರು ಅಂತ. ಇದು ನಿಜಾನ ಸುಳ್ಳ ನೋಡೋಣ ಬನ್ನಿ. ಬಿಗ್ ಬಾಸ್ ಮುಗಿದ ನಂತರ ಗಿಲ್ಲಿ ಕಾವ್ಯ ಫ್ಯಾನ್ಗಳು ಅವರ ಮನೆಗೆ ತೆರಳಿ ಅವರಿರುವ ಪ್ಲೇಸ್ಗೆ ತೆರಳಿ ಅವರಿಗೆ ಗಿಫ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷ ಏನಂದರೆ ಫೋಟೋದಲ್ಲಿ ಗಿಲ್ಲಿ ಕಾವ್ಯ ಬಿಗ್ ಬಾಸ್ನಲ್ಲಿ ಇರೋ ಎಲ್ಲ ಫೋಟೋಗಳ ಕೊಲಾಜ್ ಮಾಡಿ ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಡಿಟ್ ಮಾಡುವಾಗಲೂ ಕೂಡ ಗಿಲ್ಲಿ ಕಾವ್ಯರ ಬಗ್ಗೆ ಅತಿಶಯೋಕ್ತವಾಗಿ ಅತಿರಿಕ್ತವಾಗಿ ಕೂಡ ಎಡಿಟ್ ಮಾಡಿ ತಮ್ಮ ಖುಷಿಯನ್ನು ಹೊರಹಾಕ್ತಾ ಇದ್ದಾರೆ ಬಂಧುಗಳೇ. ಇಷ್ಟು ಸಾಲದ್ದಕ್ಕೂ ಕೂಡ ಗಿಲ್ಲಿ ಕಾವ್ಯ ಬಿಗ್ ಬಾಸ್ ಮುಗಿದ ನಂತರ ಭಾಗವಹಿಸುತ್ತಿರುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಫ್ಯಾನ್ಸ್ ದಂಡು ಹರಿದು ಬರ್ತಾ ಇದೆ. ಗಿಲ್ಲಿ ಕಾವ್ಯನ ನೋಡೋದಿಕ್ಕೆ, ಅವ್ರ ಜೊತೆ ಸೆಲ್ಫಿ ತಗೊಳ್ಳೋದಿಕ್ಕೆ ಅವರ ಫ್ಯಾನ್ಗಳು ಮುಗಿ ಬೀಳ್ತಾ ಇದ್ದಾರೆ. ಆದಷ್ಟು ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಜೊತೆಗೆ ಭಾಗವಹಿಸಲು ಟ್ರೈ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಇವರಿಬ್ಬರಲ್ಲಿ ಒಬ್ಬರು ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂತ ಅಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ಅವರುಗಳನ್ನು ಕುರಿತು ಕಾವ್ಯ ಬಂದಿದ್ರೆ ಗಿಲ್ಲಿ ಎಲ್ಲಿ ಅಂತ ಕೇಳ್ತಾರೆ, ಗಿಲ್ಲಿ ಬಂದಿದ್ರೆ ಕಾವ್ಯ ಎಲ್ಲಿ ಅಂತ ಕೇಳ್ತಾರೆ. ಜೊತೆಗೆ ಇವರಿಬ್ಬರು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಬಿಗ್ ಬಾಸ್ನಲ್ಲಿ ಇದ್ದ ರೀತಿಯೇ ಕಾಳಜಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಇಬ್ಬರು ಕೂಡ. ಜೊತೆಗೆ ಅಭಿಮಾನಿಗಳ ಮಾತುಗಳಲ್ಲಿ ನಗುಮುಖದಿಂದಲೇ ಉತ್ತರವನ್ನು ನೀಡ್ತಾರೆ ಇವರಿಬ್ಬರು ಕೂಡ. ಇದು ಸಹಜವಾಗಿ ಅಭಿಮಾನಿಗಳಲ್ಲಿ ಒಂದು ಕುತೂಹಲನ ಉಂಟು ಮಾಡಿದೆ. ಇವರಿಬ್ಬರು ಕೂಡ ಖಂಡಿತವಾಗಿಯೂ ಪ್ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅಭಿಮಾನಿ ವರ್ಗದವರು ಎಲ್ಲೇ ಹೋದ್ರೂ ಇವರಿಗೆ ಒಂದು ಮಾತು ಹೇಳ್ತಿರ್ತಾರೆ, ನೀವಿಬ್ಬರು ಮದುವೆ ಆಗ್ತೀರಾ, ಮದುವೆ ಕರೀರಿ ನಮ್ಮನ್ನೆಲ್ಲರನ್ನೂ ಕೂಡ. ಅವರ ಉತ್ತರಗಳು ಕೂಡ ಅಷ್ಟೇ ವಿಶಿಷ್ಟವಾಗಿರ್ತವೆ. ಇದನ್ನೆಲ್ಲ ಗಮನಿಸಿದ ಅಭಿಮಾನಿ ವರ್ಗದವರು ಒಂದು ಮಾತು ಹೇಳ್ತಾರೆ, ಇವರಿಬ್ಬರು ಕೂಡ ಪರ್ಫೆಕ್ಟ್ ಕಪಲ್ ಅಂತ. ಇದು ಖಂಡಿತವಾಗಿಯೂ ನಿಜ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಬಂಧುಗಳು? ಇಂಟರ್ವ್ಯೂಗಳಲ್ಲಿ ಇವರಿಬ್ಬರು ಹೇಳೋದು ನಮ್ಮಿಬ್ರದ್ದು ಬೆಸ್ಟ್ ಫ್ರೆಂಡ್ಶಿಪ್ ಅಂತ. ಹಾಗಾಗಿ ನಮಗೆ ಇನ್ನೂ ಡೌಟ್ ಆಗೇ ಉಳಿದೆ. ನಿಮಗೆ ಏನು ಅನ್ನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಂಧುಗಳ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು.